ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ಒಳಗಡೆ ದೊಡ್ಡ ಮಿಂಚಿನ ಕಾರ್ಯಾಚರಣೆಯಾಗಿದೆ. ದೇಶದ ಒಳಗಡೆ ಸದ್ದಿಲ್ಲದೆ IS ಉಗ್ರ ಸಂಘಟನೆಗೆ ಕೆಲಸ ಮಾಡ್ತಾ ಇದ್ದ, ದೇಶಾದ್ಯಂತ ಉಗ್ರರ ನೆಟ್ವರ್ಕ್ ಹರಡೋಕೆ ಪ್ಲಾನ್ ಮಾಡಿದ್ದ ಪಾಕ್ ಪ್ರಾಯೋಜಿತ ನೆಟ್ವರ್ಕ್ ಮೇಲೆ ಇಡಿ ಬಲೆ ಬೀಸಿದೆ. ಇಡೀ ದೇಶದಲ್ಲಿ ಸಣ್ಣ ಪುಟ್ಟ ಆಪರೇಷನ್ ಅಲ್ಲಿ 40 ಲೊಕೇಶನ್ಗಳಲ್ಲಿ ಅಟ್ ಎ ಟೈಮ್ ರೇಡ್ ಮಾಡಲಾಗಿದೆ. ಎಲ್ಲೆಲ್ಲಿ ಮುಂಬೈ, ರತ್ನಗಿರಿ, ದಿಲ್ಲಿ, ಕೋಲ್ಕತ್ತಾ, ಉತ್ತರ ಪ್ರದೇಶದ ಹಲವು ಸ್ಥಳಗಳಲ್ಲಿ ರೇಡ್ ಮಾಡಲಾಗಿದೆ. ರಾಷ್ಟ್ರೀಯ ಭದ್ರತೆಗೆ ಅಪಾಯ ಆಗೋ ಗುಂಪುಗಳನ್ನ ಟಾರ್ಗೆಟ್ ಮಾಡಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಕಾರ್ಯಾಚರಣೆ ಮಾಡಲಾಗಿದೆ. ಸಂಶಯಾಸ್ಪದ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಹೊಂದಿರುವ ವ್ಯಕ್ತಿಗಳು, ಅವರ ಸಂಬಂಧಿಕರು ಕಂಪನಿಗಳಲ್ಲಿ ಶೋಧ ಕಾರ್ಯ ಮಾಡಿದ್ದಾರೆ. ಇದರಲ್ಲಿ ನಾನಾ ರೀತಿ ಉಗ್ರಗಾಮಿಗಳನ್ನ ಟ್ರೇಸ್ ಕೂಡ ಮಾಡಲಾಗಿದೆ. ISಗೆ ಲಿಂಕ್ ಹೊಂದಿರೋರು, IS ಐಡಿಯಾಲಜಿಗೆ ಮರುಳಾಗಿ ಸಿಂಪಥೈಸರ್ಸ್ ಆಗಿರೋರು, ಅವರ ರ್ಯಾಡಿಕಲೈಸ್ಡ್ ನೆಟ್ವರ್ಕ್ಗೆ ಹೊಸ ಸದಸ್ಯರನ್ನ ರಿಕ್ರೂಟ್ ಮಾಡಿಕೊಡೋರು, ಟ್ರೈನಿಂಗ್ ಕೊಡೋರು, ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡೋರು, ಹೀಗೆ ಆಪರೇಷನ್ಗೆ ಸಪೋರ್ಟ್ ಮಾಡೋಕೆ ಹಣ ಕೊಡೋರು ಎಲ್ಲರ ವಿರುದ್ಧವೂ ಕಾರ್ಯಾಚರಣೆಯಾಗಿದೆ. ಮುಂಬೈ ಭಯೋತ್ಪಾದನಾ ನಿಗ್ರಹ ದಳದ ಮಾಹಿತಿ ಪ್ರಕಾರ ಇವರೆಲ್ಲ ಖದೀರ್ ಅನ್ನೋ ಮರವನ್ನ ಕೂಡ ಅಕ್ರಮವಾಗಿ ಕಳ್ಳ ಸಾಗಾಟ ಮಾಡ್ತಾ ಇದ್ರಂತೆ. ಇದರಿಂದ ಒಟ್ಟಾಗೋ ಹಣವನ್ನ ಉಗ್ರ ಚಟುವಟಿಕೆಗಳಿಗೆ ಬಳಸ್ಕೊಳ್ತಾ ಇದ್ರು. ಈ ಆಂಗಲ್ ನಲ್ಲಿ ತುಂಬಾ ಫೋಕಸ್ ಮಾಡ್ತಾ ಇದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಏನೋ ಪುಟಿನ್ ಭಾರತ ಭೇಟಿ ಬಳಿಕ PM ನರೇಂದ್ರ ಮೋದಿ ಈಗ ಟ್ರಂಪ್ ಜೊತೆಗೆ ಫೋನ್ ಕಾಲ್ ನಲ್ಲಿ ಮಾತನಾಡಿದ್ದಾರೆ. ತುಂಬಾ ಒಳ್ಳೆ ಮಾತುಕತೆಯಾಗಿದೆ. 2 ರಾಷ್ಟ್ರಗಳ ನಡುವಿನ ಸಂಬಂಧದ ಬಗ್ಗೆ ಮತ್ತು ರೀಜನಲ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಭಾರತ ಹಾಗೂ ಅಮೆರಿಕ ಇಬ್ಬರು ಶಾಂತಿ, ಸ್ಥಿರತೆ ಮತ್ತು ಪ್ರಾಸ್ಪೆರಿಟಿಗಾಗಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ PM ಹೇಳಿದ್ದಾರೆ. ಟ್ರಂಪ್ ಮತ್ತು ಮೋದಿಯವರ ನಡುವೆ ನಾನಾ ಕಾರಣಗಳಿಂದ ಮುನಿಸಿರೋ ಹೊತ್ತಲ್ಲಿ ಇವರಿಬ್ಬರ ನಡುವೆ ಮಾತುಕತೆ ಆಗೋಕ್ಕೂ ಕೂಡ ಕಷ್ಟ ಆಗ್ತಿದೆ. ಮೀಟ್ ಕೂಡ ಆಗ್ತಾ ಇಲ್ಲ. ಮೀಟಿಂಗ್ ಇಂಟರ್ನ್ಯಾಷನಲ್ ಫೋರಮ್ ಅಲ್ಲಿ ಮೀಟ್ ಆಗೋ ಟೈಮ್ ಬಂದರೂ ಕೂಡ ತಪ್ಪಿಸ್ಕೊಳ್ತಾ ಇದ್ದಾರೆ ಅನ್ನೋ ವಾತಾವರಣ ಇರೋ ಹೊತ್ತಲ್ಲಿ, ಟ್ರೇಡ್ ಡೀಲ್ ಫೈನಲ್ ಆಯ್ತು ಬಟ್ ಆಗ್ತಿಲ್ಲ ಅನ್ನೋ ಮೂಮೆಂಟ್ ಇರೋ ಹೊತ್ತಲ್ಲಿ ಈ ಮಾತುಕತೆ ಮಹತ್ವ ಪಡ್ಕೊಳ್ತಾ ಇದೆ. ಏನೋ ದೇಶದಲ್ಲಿ ಮತ್ತೊಂದು ರೈತ ಪ್ರತಿಭಟನೆ ಭುಗಿಲೆದ್ದಿದೆ. ಅದು ಹಿಂಸಾಚಾರಕ್ಕೂ ತಿರುಗಿದೆ. ಭಾರಿ ಹೊಡೆದಾಟ ಆಗಿದೆ. ರಾಜಸ್ಥಾನದ ಹನುಮಗಢ ಜಿಲ್ಲೆಯಲ್ಲಿ ಎಥನಾಲ್ ಫ್ಯಾಕ್ಟರಿ ನಿರ್ಮಾಣ ಮಾಡೋದನ್ನ ವಿರೋಧಿಸಿ ರಾಜಸ್ಥಾನ, ಪಂಜಾಬ್ ಮತ್ತು ಹರಿಯಾಣ ರೈತರು 3-4 ರಾಜ್ಯದ ರೈತರು ಬೀದಿಗುಮುಕಿದ್ದಾರೆ. ಟಿಬ್ಬಿ ಅನ್ನೋ ನಗರದಲ್ಲಿ ಜಮಾಯಿಸಿ ಪ್ರತಿಭಟಿಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್, CPM, CITU ಮತ್ತು ಅನೇಕ ರೈತ ಒಕ್ಕೂಟಗಳು ಕೈ ಜೋಡಿಸಿವೆ. ಎಥನಾಲ್ ಫ್ಯಾಕ್ಟರಿ ನಿರ್ಮಾಣ ಆದ್ರೆ ಮಾಲಿನ್ಯ ಹೆಚ್ಚಾಗುತ್ತೆ, ನೀರಿನ ಮೂಲ ಕಲುಷಿತ ಆಗುತ್ತೆ ಅಂತ ಹೇಳಿ, ಕೃಷಿ ಭೂಮಿ ಬಂಜರ ಆಗುತ್ತೆ ಅಂತ ಹೇಳಿ ದೊಡ್ಡ ಗಲಾಟೆಯಾಗಿದೆ. ಈ ಪ್ರಾಜೆಕ್ಟ್ ಅನ್ನ ಬೇರೆ ಕಡೆ ತಗೊಂಡು ಹೋಗಿ ಇಲ್ಲಿ ಬೇಡ ಅಂತ ಹೇಳಿ ಹೋರಾಟ ಆಗಿದೆ. ಇದು ಆರಂಭದಲ್ಲಿ ಶಾಂತಿಯುತವಾಗಿದ್ದರೆ ಬರ್ತಾ ಬರ್ತಾ ಹಿಂಸಾಚಾರಕ್ಕೆ ತಿರುಗಿದೆ. ಇಂಟರ್ನೆಟ್ ಶಟ್ ಡೌನ್ ಮಾಡೋ ಲೆವೆಲ್ಗೆ ಹೋಗಿದೆ. ರೈತರು JCB ಮಷಿನ್ ಸೇರಿ ಕನಿಷ್ಠ 40 ವಾಹನಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಇದರಲ್ಲಿ ಸರ್ಕಾರಿ ವಾಹನಗಳು ಕೂಡ ಇದಾವೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಗಿ ಬಂತು. ಪೊಲೀಸರ ಮೇಲೂ ಕೂಡ ದಾಳಿಯಾಗಿದೆ. ಒಟ್ಟು 50ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ ಅಮೆರಿಕ ನಂತರ ಈಗ ಭಾರತಕ್ಕೆ ಮತ್ತೊಂದು ರಾಷ್ಟ್ರ ದೊಡ್ಡ ಟ್ಯಾರಿಫ್ ಹಾಕಿದೆ. ಟ್ರಂಪ್ ಕಾಯಿಲೆ ಎಲ್ಲರಿಗೂ ಹರಡ್ತಾ ಇದೆ. ಈಗ ಟ್ರಂಪ್ ಅದೇನು ಗೊತ್ತಿಲ್ಲ ಮೀಟಿಂಗ್ ಮಾಡಿದ್ರು ಮೆಕ್ಸಿಕೋ ಮತ್ತು ಕೆನಡಾದೊಂದಿಗೆ. ಅದಾಗಿ 1 ವಾರದಲ್ಲಿ ಈಗ ಮೆಕ್ಸಿಕೋ ಭಾರತಕ್ಕೆ ಟ್ಯಾರಿಫ್ ಹಾಕಿದೆ. ಭಾರತದ 10ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಮೆಕ್ಸಿಕೋ. ಭಾರತ, ಚೀನಾ ಸೇರಿ ಏಷ್ಯಾದ ಹಲವು ರಾಷ್ಟ್ರಗಳ ಆಮದಿನ ಮೇಲೆ 50% ಟ್ಯಾರಿಫ್ ಅನ್ನ ಹೆಚ್ಚಳ ಮಾಡೋಕೆ ಮೆಕ್ಸಿಕೋ ಸೆನೆಟ್ ಅನುಮೋದನೆ ಕೊಟ್ಟಿದೆ. ಈ ಕ್ರಮ ಮುಂದಿನ ವರ್ಷದಿಂದಲೇ ಜಾರಿಗೆ ಬರುತ್ತೆ. ಸ್ಥಳೀಯ ಉತ್ಪಾದಕರನ್ನ ರಕ್ಷಿಸುವ ಉದ್ದೇಶಕ್ಕೆ ಕ್ರಮ ಅಂತ ಹೇಳಿದ್ದಾರೆ. ಆದ್ರೆ ಸ್ನೇಹಿತರೆ, ಅಮೆರಿಕ ಟ್ಯಾರಿಫ್ ಹಾಕಿದ್ರೆ ಮೆಕ್ಸಿಕೋ ಮೂಲಕ ನಾವು ಕಳಿಸ್ತೀವಿ ಅಂತ ಹೇಳಿ ತುಂಬಾ ವಸ್ತುಗಳು ಮೆಕ್ಸಿಕೋಗೆ ಹೋಗಿ ಅಲ್ಲಿಂದ ರೂಟ್ ಹಾಕ್ತಿದ್ವು. ಆದ್ರೆ ಈಗ ಟ್ರಂಪ್ ಅಮೆರಿಕದಲ್ಲಿ ಹಿಡಿದಿರೋ ಸೋಸಣಿಕೆಯನ್ನ, ಟ್ಯಾರಿಫ್ ಅಸ್ತ್ರವನ್ನ ಮೆಕ್ಸಿಕೋದ ಮೇಲೆ ತಗೊಂಡೋಗು ಅದೇ ಹಿಡ್ಕೊಂಡ್ಬಿಟ್ರೆ ಅದ್ರ ಥ್ರೂ ರೂಟ್ ಮಾಡೋದ್ರಿಂದ ಮೆಕ್ಸಿಕೋ ಕಳಿಸಿ ಆಮೇಲೆ ಅಲ್ಲಿಂದ ಮುಂದೆ ಕಳಿಸೋದ್ರಲ್ಲಿ ಅರ್ಥನೇ ಇರೋದಿಲ್ವಲ್ಲ, ವ್ಯತ್ಯಾಸನೇ ಇರೋದಿಲ್ವಲ್ಲ. ಆ ಲೆಕ್ಕಾಚಾರ ಕೂಡ ಇಲ್ಲಿರುತ್ತೆ. ಈ ಕ್ರಮದಿಂದ ಭಾರತದ ಆಟೋಮೊಬೈಲ್ ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ಬೀಳಬಹುದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ 2024ರ ಮಾಹಿತಿ ಪ್ರಕಾರ ಭಾರತ ಮೆಕ್ಸಿಕೋಗೆ $8.9 ಬಿಲಿಯನ್ ಮೌಲ್ಯದ ಸರಕುಗಳನ್ನ ರಫ್ತು ಮಾಡಿದೆ. ಅದರಲ್ಲಿ $1 ಬಿಲಿಯನ್ ಗಿಂತ ಹೆಚ್ಚು ರಫ್ತಾಗಿರೋದು ಕಾರುಗಳು. ಸೌತ್ ಆಫ್ರಿಕಾ, ಸೌದಿ ಅರೇಬಿಯಾ ಹೊರತುಪಡಿಸಿದ್ರೆ ಭಾರತದ ಕಾರುಗಳಿಗೆ ಮೆಕ್ಸಿಕೋನೇ ಮೂರನೇ ಅತಿ ದೊಡ್ಡ ಮಾರ್ಕೆಟ್ ಆಗಿತ್ತು. ಹ್ಯುಂಡೈ, ಫೋಕ್ಸ್ವ್ಯಾಗನ್, ನಿಸಾನ್, ಮಾರುತಿ ಸುಜುಕಿ ಕಾರ್ಗಳಿಗೆ ಮೆಕ್ಸಿಕೋ ದೊಡ್ಡ ಮಾರ್ಕೆಟ್ ಆಗಿತ್ತು. ಆಟೋ ಪಾರ್ಟ್ಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಮೆಕ್ಸಿಕೋಗೆ ಹೋಗ್ತಾ ಇದ್ವು. ಸುಮಾರಷ್ಟು ವಸ್ತುಗಳು ಹೋಗ್ತಾ ಇದ್ವು. ಅಲ್ಲಿಂದ ಕೆಲವೊಂದಷ್ಟೆಲ್ಲ ಪೂರ್ಣ ಪ್ರಮಾಣದ ಫಿನಿಶ್ಡ್ ಗೂಡ್ಸ್ ಆಗಿ ಅಮೆರಿಕಾಗೂ ಹೋಗ್ತಾ ಇತ್ತು. ಸೊ ಎಲ್ಲದಕ್ಕೂ ಈಗ ಹೊಡೆತ ಬೀಳುತ್ತೆ. ಆಲ್ರೆಡಿ ಇದ್ದ 20% ಟ್ಯಾರಿಫ್ ಈಗ ಇನ್ನು 30% ಆಡ್ ಆಗಿ 50% ತಗೊಂಡು ಹೋಗ್ತಿದ್ದಾರೆ ಮೆಕ್ಸಿಕೋದವರು ಕೂಡ. ಹಾಗೆ ಟೆಕ್ಸ್ಟೈಲ್, ಸ್ಟೀಲ್, ಪ್ಲಾಸ್ಟಿಕ್ ಇಂಪೋರ್ಟ್ಗಳ ಮೇಲೆ ದೊಡ್ಡ ಪರಿಣಾಮ ಉಂಟಾಗುತ್ತೆ. ಮೆಕ್ಸಿಕೋ ಜೊತೆ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಳ್ಳದ ರಾಷ್ಟ್ರಗಳ ಮೇಲೆ ಈ ಅಸ್ತ್ರವನ್ನ ಪ್ರಯೋಗಿಸಲಾಗಿದೆ. ಇನ್ನು ಭಾರತಕ್ಕೆ ಮೆಕ್ಸಿಕೋ ಜೊತೆಗಿನ ವ್ಯಾಪಾರ ಪ್ರಾಫಿಟಬಲ್ ಇತ್ತು. ನಾವು $9 ಬಿಲಿಯನ್ ಮೌಲ್ಯದ ರಫ್ತನ್ನ ಅಲ್ಲಿಗೆ ಮೆಕ್ಸಿಕೋಗೆ ಮಾಡಿದ್ರೆ ಅಲ್ಲಿಂದ ಜಸ್ಟ್ $2.8 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ಮಾತ್ರ ತರಿಸ್ಕೊಳ್ತಾ ಇದ್ವಿ. ಈಗ ಟ್ರಂಪ್ ಮತ್ತು ಮೆಕ್ಸಿಕೋ ನಡುವೆ ಮಾತುಕತೆ ಆದ ಬೆನ್ನಲ್ಲೇ ಮೆಕ್ಸಿಕೋ ಈ ರೀತಿ ಉಲ್ಟಾ ಹೊಡೆದ್ಬಿಟ್ಟಿದೆ ಭಾರತಕ್ಕೆ.
ಇನ್ನು ಜಾಗತಿಕ ಮಟ್ಟದಲ್ಲಿ ಭಾರಿ ಸುದ್ದಿ ಮಾಡಿದ್ದ 2020 ದಿಲ್ಲಿ ಗಲಭೆ ಪ್ರಕರಣದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಈ ಪ್ರಕರಣದ ಆರೋಪಿ ಉಮರ್ ಖಾಲಿದ್ಗೆ ದಿಲ್ಲಿ ಕೋರ್ಟ್ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ. ಆತನ ಸಹೋದರಿಯ ಮದುವೆಯಲ್ಲಿ ಭಾಗಿಯಾಗೋಕೆ ಡಿಸೆಂಬರ್ 16ರಿಂದ ಡಿಸೆಂಬರ್ 29 ತನಕ ರಿಲೀಫ್ ಕೊಡಲಾಗಿದೆ. ಇನ್ನು ಸಿಎಂ ಬದಲಾವಣೆ ಆಗುತ್ತಾ ಇಲ್ವಾ ಕರ್ನಾಟಕದಲ್ಲಿ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರೇ ಸರಿಯಾಗಿ ಏನೋ ಹೇಳಕ್ ಆಗ್ತಾ ಇಲ್ಲ. ಆದ್ರೀಗ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಏನೂ ಬದಲಾವಣೆ ಆಗಲ್ಲ ಅಂತ ಆದೇಶದ ಧ್ವನಿಯಲ್ಲೇ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ನನ್ನಪ್ಪನೇ 5 ವರ್ಷ ಸಿಎಂ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಯತೀಂದ್ರ ಅವರ ಮಾತಿಗೆ ಸಿಎಂ ಉತ್ತರ ಕೊಡ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ವಿಚಾರಕ್ಕೆ ಖುದ್ದು ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಕೂಡ. ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೋ ಅದೇ ಫೈನಲ್ ಅಂತ ಸಿಎಂ ಹೇಳಿದ್ದಾರೆ. ಆದ್ರೆ ಇವರ ಮನೆಯಲ್ಲಿ ಹೈಕಮಾಂಡ್ ಆ ರೀತಿ ಹೇಳ್ತಿಲ್ವಾ ಜೂನಿಯರ್ ಕಮಾಂಡ್ಗಳಿಗೆ? ಸುಮ್ಮನಿರಪ್ಪ, ಸ್ವಲ್ಪ ಹೈಕಮಾಂಡ್ ಹೇಳಬೇಕು, ಮಧ್ಯದಲ್ಲಿ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಹೇಳ್ತಾ ಇಲ್ವಾ ಮನೆಯ ಹೈಕಮಾಂಡ್ ಜೂನಿಯರ್ ಹೈಕಮಾಂಡ್ಗೆ? ಮನೆಯಲ್ಲಿ ಗೊತ್ತಿಲ್ಲ, ಬಟ್ ಅಪ್ಪ ಒಂಥರ ಮಗ ಒಂಥರ ಮಾತಾಡೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಆದ್ರೆ ಆಮೇಲೆ ಮಾಹಿತಿ ಬಂತು, ಪುತ್ರನನ್ನ ಕರೆಸ್ಕೊಂಡು ಈ ತರ ಹೇಳಿಕೆ ಕೊಡಬೇಡ ಅಂತ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಿ. ಬಟ್ ಅದಕ್ಕೇನು ಅಫಿಷಿಯಲ್ ಇನ್ಫಾರ್ಮೇಶನ್ ಇಲ್ಲ. ಮತ್ತೊಂದ್ ಕಡೆ ಯತೀಂದ್ರ ಹೇಳಿಕೆಗೆ ಡಿಕೆ ಸಿಎಂ ಆಗ್ಲಿ ಅಂತ ಹರಿಸ್ತಾ ಇರೋ ಶಾಸಕ ಇಕ್ಬಾಲ್ ಹುಸೇನ್ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಮಾತಾಡಿದ್ರೆ ಬಲಾತ್ಕಾರ, ಅವ್ರು ಮಾತನಾಡಿದ್ರೆ ಚಮತ್ಕಾರ. ಆಹಾ, ನಾವೇನಾದ್ರೂ ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ನಮ್ಮ ವರಿಷ್ಠರು ಅಷ್ಟೇನು ವೀಕ್ ಇಲ್ಲ ಆಯ್ತಾ, ಸ್ಟ್ರಾಂಗ್ ಇದ್ದಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯತೀಂದ್ರಗೆ ನೋಟಿಸ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಸಿಎಂ ಮಗನ ಈ ಸ್ಟೇಟ್ಮೆಂಟ್ ಬರ್ತಿದ್ದ ಹಾಗೆ ಡಿಕೆ ಶಿವಕುಮಾರ್ ಕೆಲ ನಾಯಕರೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕರಾದ ರವಿ ಗಣಿಗ, ಎನ್ ಎ ಹ್ಯಾರಿಸ್, ರೂಪಾ ಶಶಿಧರ್ ಎಲ್ಲ ಇದ್ರು. ಇನ್ನೊಂದ್ ಕಡೆ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರೊಂದಿಗೆ ಸಿಎಂ ಸಿದ್ದರಾಮಯ್ಯ ಬುಧವಾರ ರಾತ್ರಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಸಿಎಂ ಜೊತೆ ಯುಟಿ ಖಾದರ್, ಜಮೀರ್ ಅಹಮದ್ ಖಾನ್, ಬೈರತಿ ಸುರೇಶ್, ಸಲೀಂ ಅಹಮದ್, ಎಚ್ ಸಿ ಮಹದೇವಪ್ಪ ಸೇರಿ ಹಲವರು ಪಾಲ್ಗೊಂಡಿದ್ರು. ಈ ವೇಳೆ ಸಿಎಂಗೆ ಇವರೆಲ್ಲ ಪುನಃ ಬೆಂಬಲವನ್ನ ಪುನರುಚ್ಚಾರ ಮಾಡಿದಾರಂತೆ. ಇನ್ನು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ವಿರುದ್ಧವೇ ಭೂ ವಿವಾದ ಕೇಸಲ್ಲಿ ಹೋರಾಡಿ ಅಕ್ಕ ತಂಗಿ ಇಬ್ಬರು ಜಯಗಳಿಸಿದ್ದಾರೆ. ಹುಬ್ಳಿ ನಗರದ ಪಿಂಟೋ ಸರ್ಕಲ್ ಬಳಿಯ 15 ಗುಂಟೆ ಜಾಗ ಕಬಳಿಸಲಾಗಿದೆ. ಇದನ್ನ ಎಚ್ ಕೆ ಪಾಟೀಲ್ ಫ್ಯಾಮಿಲಿಯವರು ಬಿಟ್ಕೊಡ್ತಿಲ್ಲ ಅಂತ ಆರೋಪಿಸಿ ಸಾವಕ್ಕ ಹಾಗೂ ಜಕ್ಕವ್ವ ಅನ್ನೋ ಇಬ್ಬರು ಸಹೋದರಿಯರು ಕೋರ್ಟ್ಗೆ ಹೋಗಿದ್ರು. ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ಆ ಜಾಗ ಇವರಿಗೆ ಸೇರಿದ್ದು ಅಂತ ಆದೇಶ ಹೊರಡಿಸಿದೆ. ಈ ಕೇಸ್ ಏನು ಅಂತ ನೋಡಿದ್ರೆ, ಈ ಸಹೋದರಿಯರ ತಂದೆ ಮರಿತಮ್ಮಪ್ಪ ಅನ್ನೋರು 1894ರಲ್ಲಿ ಅಂದ್ರೆ ಸ್ವಾತಂತ್ರ್ಯ ಹೋರಾಟದ ಆರಂಭದ ಟೈಮ್ನಲ್ಲಿ ಇಂಡಿಯನ್ ಕಾಟನ್ ಕಂಪನಿಗೆ 5 ಎಕರೆ ಜಾಗವನ್ನ 10 ವರ್ಷ ಲೀಸ್ಗೆ ಕೊಟ್ಟಿದ್ರು. ಆಮೇಲೆ 1941ರಲ್ಲಿ ಸಿದ್ದಲಿಂಗಪ್ಪ ಬುಳ್ಳ ಅನ್ನೋರು ಈ ಕಾಟನ್ ಕಂಪನಿಯಿಂದ ಲೀಸ್ ಹೋಲ್ಡ್ ರೈಟ್ಸ್ ಖರೀದಿ ಮಾಡಿದ್ರು. ಅದಾದ್ಮೇಲೆ 1964ರಲ್ಲಿ ಸಿದ್ದಲಿಂಗಪ್ಪ ಬುಳ್ಳ ಅನ್ನೋರಿಂದ ಸಚಿವ ಎಚ್ ಕೆ ಪಾಟೀಲ್ ತಂದೆ ಕೆ ಎಚ್ ಪಾಟೀಲ್ 15 ಗುಂಟೆ ಜಾಗವನ್ನ ಲೀಸ್ಗೆ ಪಡೆದಿದ್ರು. ಆದ್ರೆ ಅದನ್ನ ಬುಳ್ಳ ಹಾಗೂ ಎಚ್ ಕೆ ಪಾಟೀಲ್ ಕುಟುಂಬಗಳೆರಡೂ ಬಿಟ್ಟು ಕೊಡ್ಲಿಲ್ಲ ಅಂತ ಆರೋಪಿಸಿ, ಲೀಸ್ ಮುಗಿದ ಮೇಲೂ ಕೂಡ ನಮಗೆ ಕೊಡ್ಲಿಲ್ಲ, ಅವರೇ ಇಟ್ಕೊಂಡ್ಬಿಟ್ರು ಅಂತ ಆರೋಪಿಸಿ ಈ ಸಹೋದರಿಯರು ಕೇಸ್ ಹಾಕಿದ್ರು. ಅದು ಸುಪ್ರೀಂ ಕೋರ್ಟ್ ತನಕ ಫೈಟ್ ಮಾಡಿದ್ರು, ಬಿಡ್ಲಿಲ್ಲ ಅವರು. ಇಬ್ರು ಲೇಡೀಸ್ ಈಗ ಗೆದ್ಕೊಂಡಿದ್ದಾರೆ ಕೇಸನ್ನ, ಅವ್ರಿಗೆ ಕೊಡಬೇಕು ಅಂತ ಆಗಿದೆ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನ ಸೇರಬಹುದು. ಏನೋ ತಮ್ಮ ವಿರುದ್ಧದ ಅತ್ಯಾಚಾರ ಕೇಸ್ಗಳ ವಿಚಾರಣೆಯನ್ನ ಬೇರೆ ಪೀಠಕ್ಕೆ ವರ್ಗಾಯಿಸಬೇಕು ಅಂತ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಅದನ್ನು ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಜನಪ್ರತಿನಿಧಿಗಳ ಕೋರ್ಟ್ ಒಂದು ಕೇಸಲ್ಲಿ ತಪ್ಪಿತಸ್ಥ ಅಂತ ಘೋಷಣೆ ಮಾಡಿಬಿಟ್ಟಿದೆ. ಇನ್ನೂ ಸುಮಾರಿದಾವಲ್ಲ, ಅವ್ರಿಗೆ ಆ ಫೀಲಿಂಗ್ ಬಂದ್ಬಿಟ್ಟು ಎಲ್ಲದರಲ್ಲೂ ತಪ್ಪಿತಸ್ಥ ಅನ್ನೋ ಫೀಲಿಂಗಲ್ಲಿ ಎಲ್ಲದಕ್ಕೂ ನನ್ನ ವಿರುದ್ಧ ತೀರ್ಪು ಕೊಟ್ಬಿಡ್ತಾರೆ ಅನ್ನೋ ಭಯ ಇದೆ ನನಗೆ, ಹಾಗಾಗಿ ಬೇರೆ ಕೋರ್ಟಿಗೆ ಕೊಡಿ ಇದನ್ನ ಅಂತ ಹೇಳಿ ಅವ್ರು ಕೇಳ್ಕೊಂಡಿದ್ರು. ಹಾಗೆಲ್ಲ ಆಗಲ್ಲ, ಕೇಸ್ ಬೈ ಕೇಸನ್ನೇ ಸಪ್ರೇಟಾಗಿ ನೋಡ್ಕೊತಾರೆ, ಅದನ್ನ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ತೀರ್ಮಾನ ಮಾಡೋದು, ಹೋಗಿ ಅಂತ ವಾಪಸ್ ಕಳಿಸಿದೆ ಸುಪ್ರೀಂ ಕೋರ್ಟ್. ಪರಪ್ಪನ ಅಗ್ರಹಾರ ರೆಸಾರ್ಟ್ನಲ್ಲಿ ಅಂದರೆ ಜೈಲಲ್ಲಿ ಮತ್ತೆ ನಿಷೇಧಿತ ವಸ್ತುಗಳು ಪತ್ತೆಯಾಗಿವೆ. ರಾತ್ರಿ 8 ಗಂಟೆ ನಂತರ ಅಲ್ಲಿ ಅಧಿಕಾರಿಗಳು ಶೋಧ ಮಾಡಿದಾಗ 14 ಮೊಬೈಲ್ಗಳು, 9 ಸಿಮ್ ಕಾರ್ಡ್ಗಳು, 5 ಮೊಬೈಲ್ ಚಾರ್ಜರ್ಸ್, 2 ಇಯರ್ಫೋನ್ಸ್, 10 ಬಗೆಯ ಮಾರಕಾಸ್ತ್ರಗಳು ಪತ್ತೆಯಾಗಿವೆ. ಕೆಲ ದಿನಗಳಿಂದ ಇಲ್ಲಿವರೆಗೆ 6 ಬಾರಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಂದಾಗಲೆಲ್ಲ ಈ ಥರ ಸಿಗ್ತಾನೆ ಇದೆ. ಒಟ್ಟು 67 ಮೊಬೈಲ್, 14 ಚಾರ್ಜರ್ಸ್, 48 ಸಿಮ್ ಕಾರ್ಡ್, 10 ಇಯರ್ಫೋನ್, 60,000 ರೂಪಾಯಿಗೂ ಅದಕ್ಕೆ ಕ್ಯಾಶ್, 10 ಮಾರಕಾಸ್ತ್ರ ಸಿಕ್ಕಿವೆ ಟೋಟಲ್. ಇನ್ನು ವಿಶ್ವವಿಖ್ಯಾತ ಮೈಸೂರು ಅರಮನೆಯ ವರಾಹ ಮುಖ್ಯ ದ್ವಾರ ಇದೆಯಲ್ಲ, ಅದರ ಮೇಲ್ಛಾವಣಿಯ ಒಂದು ಭಾಗ ಕುಸಿದುಬಿಟ್ಟಿದೆ. ಅದೃಷ್ಟವಶಾತ್ ಆ ಟೈಮ್ನಲ್ಲಿ ಯಾರೂ ಕೆಳಗಿರಲಿಲ್ಲ. ಆದರೆ ಅರಮನೆ ಸಿಬ್ಬಂದಿ ನಿಲ್ಲಿಸಿದ ಬೈಕ್ಗೆ ಡ್ಯಾಮೇಜ್ ಆಗಿದೆ. ಗದಗ ಜಿಲ್ಲೆಯ ಮುಂಡರಗಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಯ ಶವ ಪತ್ತೆಯಾಗಿದೆ.
ಬೀದರ್ ಜಿಲ್ಲೆ ದನ್ನೂರ್ ಮೂಲದ BAMS ಅಂತಿಮ ವರ್ಷದ ವಿದ್ಯಾರ್ಥಿ ಈಶ್ವರ ಗಾದ್ಗೆ ಅಂತ ಗುರುತಿಸಲಾಗಿದೆ. ಇಲ್ಲಿ ಪೇರೆಂಟ್ಸ್ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಲೇಜಿನ ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸದ್ಯ ಸ್ಥಳಕ್ಕೆ ಮುಂಡರ್ಗಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ 2ನೇ ತಿದ್ದುಪಡಿ ವಿಧೇಯಕವನ್ನ DCM DK ಶಿವಕುಮಾರ್ ಪರವಾಗಿ ಸಚಿವ HC ಮಹದೇವಪ್ಪ ಮಂಡಿಸಿದ್ದಾರೆ. MP, MLA ಹಾಗೂ MLCಗಳನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸದಸ್ಯರನ್ನಾಗಿ ಸೇರ್ಪಡೆಗೊಳಿಸುವ ಉದ್ದೇಶದಿಂದ ಈ ವಿಧೇಯಕ ತರಲಾಗಿದೆ. ಇನ್ನು ಸಚಿವ ಮಹದೇವಪ್ಪ ಸಾಮಾಜಿಕ ಬಹಿಷ್ಕಾರ ಪ್ರತಿಬಂಧ ವಿಧೇಯಕವನ್ನ ಕೂಡ ಮಂಡಿಸಿದ್ದಾರೆ. ಸಮಾಜದಿಂದ ಯಾವುದೇ ವ್ಯಕ್ತಿ ಅಥವಾ ಸಮುದಾಯವನ್ನು ಬಹಿಷ್ಕಾರ ಮಾಡ್ತೀವಿ ಅಂತೆಲ್ಲ ಜನರು ಏನಾದರೂ ಕೂಡ ಅಂತ ಕೆಲಸಗಳನ್ನ ಮಾಡೋಕೆ ಹೊರಟ್ರೆ ಗರಿಷ್ಠ 3 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡವನ್ನು ಹಾಕಲಾಗುತ್ತೆ ಅಂತ ಪ್ರಸ್ತಾಪ ಮಾಡಲಾಗಿದೆ. ಇಂಡಿಗೋ ಸ್ಥಿತಿ ನಿಧಾನಕ್ಕೆ ಸ್ವಲ್ಪ ಇಂಪ್ರೂವ್ ಆಗೋಕೆ ಶುರುವಾಗಿದೆ. ಗುರುವಾರ 100ಕ್ಕೂ ಅಧಿಕ ವಿಮಾನಗಳು ಮಾತ್ರ ಕ್ಯಾನ್ಸಲ್ ಆದವು. ಮುಂಚೆ ಎಲ್ಲ 1000, 800, 1100, 700 ವಿಮಾನ ಕ್ಯಾನ್ಸಲ್ ಆಗ್ತಿತ್ತಲ್ಲ, ಡೌನ್ ಆಗಿ ಈಗ 100 ವಿಮಾನ ಕ್ಯಾನ್ಸಲೇಷನ್ಗೆ ಇಳಿದಿದೆ ಭಾರತದಲ್ಲಿ. ಇನ್ನು ಬುಧವಾರ ಇಂಡಿಗೋ CEO ಮೀಟಿಂಗ್ಗೆ ಬರಬೇಕು ಅಂತ ಭಾರತದ ಏವಿಯೇಷನ್ ವಾಚ್ ಡಾಗ್ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಸಮನ್ಸ್ ಕೊಟ್ಟಿದ್ರಲ್ಲ, ಈಗ CEO ಪೀಟರ್ ಎಲ್ಬರ್ಸ್ DGCA ಮೀಟಿಂಗ್ಗೆ ಹಾಜರಾಗಿದ್ದಾರೆ. ಇಂಡಿಗೋದ ಚೇರ್ಮನ್ ವಿಕ್ರಮ್ ಸಿಂಗ್ ಮೆಹ್ತಾ ರಿಯಾಕ್ಟ್ ಮಾಡಿ, ಡಿಸೆಂಬರ್ 3ನೇ ತಾರೀಕು ನಡೆದ ಕೆಲ ಅನಿರೀಕ್ಷಿತ ಘಟನೆಗಳಿಂದ ಈ ರೀತಿ ಆಯಿತು. ನಮ್ಮಿಂದ ಏನ್ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಅಂಶವನ್ನ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ, ಅದರಿಂದ ಕಲಿತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಡಿಸೆಂಬರ್ 3ರಿಂದ 5ನೇ ತಾರೀಕಿನ ನಡುವೆ ಇಂಡಿಗೋ ಬಿಕ್ಕಟ್ಟಿನ ಟೈಮ್ನಲ್ಲಿ ಭಾರತದ ಏರ್ಪೋರ್ಟ್ಗಳಲ್ಲಿ ಸಮಸ್ಯೆ ಅನುಭವಿಸಿದ ಪ್ರಯಾಣಿಕರಿಗೆ ಒಂದು ಸಮಾಧಾನಕರ ಬಹುಮಾನವನ್ನು ಘೋಷಿಸಿದೆ. ಇಂಡಿಗೋ 10,000 ರೂಪಾಯಿನ ವೋಚರ್ ಅನ್ನ ಅನೌನ್ಸ್ ಮಾಡಿದೆ. ಸಿವಿಯರ್ಲಿ ಇಂಪ್ಯಾಕ್ಟೆಡ್ ಪ್ಯಾಸೆಂಜರ್ಸ್ ಅಂತ ಮೆನ್ಷನ್ ಮಾಡಿದೆ. ಆದರೆ ಕ್ರೈಸಿಸ್ ಟೈಮ್ನಲ್ಲಿ ಸಿವಿಯರ್ಲಿ ಇಂಪ್ಯಾಕ್ಟೆಡ್ ಆದವರನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ ಅನ್ನೋದನ್ನ ಹೇಳಲಿಲ್ಲ. ಮುಂದಿನ 12 ತಿಂಗಳವರೆಗೆ ಈ ವೋಚರ್ಗಳನ್ನ ಭವಿಷ್ಯದ ಯಾವುದೇ ಇಂಡಿಗೋ ಜರ್ನಿಯಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಇನ್ನು ಗೋವಾ ನೈಟ್ ಕ್ಲಬ್ ಅಗ್ನಿ ದುರಂತ ಪ್ರಕರಣದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಇದರ ಮಾಲೀಕ ಸೌರಭ್ ಮತ್ತು ಗೌರವ್ ಲೂಥ್ರಾರನ್ನ ಥೈಲ್ಯಾಂಡ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಬೆಂಕಿ ಹತ್ತಿಕೊಂಡ ಕೇವಲ 5 ಗಂಟೆಗಳಲ್ಲಿ ದಿಲ್ಲಿಯಿಂದ ಇಂಡಿಗೋ ವಿಮಾನ ಹತ್ತಿ ಥೈಲ್ಯಾಂಡ್ಗೆ ಹಾರಿಬಿಟ್ಟಿದ್ರು. ಈ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಮಂಗಳವಾರ ಗೋವಾ ಪೊಲೀಸರು CBIನ ಇಂಟರ್ಪೋಲ್ ಡಿವಿಷನ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಬಳಿಕ CBI ಥ್ರೂ ಇವರ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿಸಲಾಗಿತ್ತು. ಅದರ ಬೆನ್ನಲ್ಲೇ ಇವ್ರನ್ನ ಥೈಲ್ಯಾಂಡ್ನ ಫೊಕೆಟ್ ಅನ್ನೋ ಕಡೆಯಿಂದ ಹಿಡಿದು ಕರ್ಕೊಂಡ್ ಬರಲಾಗ್ತಾ ಇದೆ. ಅರೆಸ್ಟ್ ಮಾಡಿ ಕೈಗೆ ಕೋಳ ಹಾಕಿರೋ ಫೋಟೋವನ್ನ ಕೂಡ ಥೈಲ್ಯಾಂಡ್ನ ಅಧಿಕಾರಿಗಳು ಶೇರ್ ಮಾಡಿದ್ದಾರೆ. ಇವರನ್ನ ಭಾರತಕ್ಕೆ ಹಸ್ತಾಂತರಿಸಿ ಅಂತ ವಿದೇಶಾಂಗ ಇಲಾಖೆ ಥೈಲ್ಯಾಂಡ್ಗೆ ಮನವಿಯನ್ನ ಕೂಡ ಈಗ ಕೊಟ್ಬಿಟ್ಟಿದೆ. ಈಗ ಆಲ್ರೆಡಿ ಗಡೀಪಾರು ಪ್ರಕ್ರಿಯೆ ಶುರುವಾಗಿದೆ. ಇನ್ನು ಥೈಲ್ಯಾಂಡ್ಗೆ ಹೋದ ಬೆನ್ನಲ್ಲೇ ಈ ಲೂಥ್ರಾ ಬ್ರದರ್ಸ್ ದಿಲ್ಲಿಯ ರೋಹಿಣಿ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಹಾಕಿದ್ರು. ಅಲ್ಲದೆ ತಾವು ಬೇಕಂತ ಥೈಲ್ಯಾಂಡ್ಗೆ ಹೋಗಿಲ್ಲ, ಬಿಸ್ನೆಸ್ ಮೀಟಿಂಗ್ ಸಂಬಂಧ ಹೋಗಿದ್ದೀವಿ, ಬೆಂಕಿ ಬಿತ್ತು ಅಂತ ಹೋಗಿದ್ದಲ್ಲ ಅಂತ ಕೋರ್ಟ್ಗೆ ಹೇಳಿದ್ದಾರೆ. ಆದರೆ ಕೋರ್ಟ್ ಅರ್ಜಿಯನ್ನ ತಿರಸ್ಕರಿಸಿದೆ. ಅದರ ಬೆನ್ನಲ್ಲೇ ಇವರ ಪಾಸ್ಪೋರ್ಟ್ ಗಳನ್ನ ಕ್ಯಾನ್ಸಲ್ ಮಾಡೋ ಬಗ್ಗೆ ಕೂಡ ವಿದೇಶಾಂಗ ಇಲಾಖೆ ಪರಿಶೀಲಿಸ್ತಾ ಇದೆ. ಈ ಲೂಥ್ರಾ ಬ್ರದರ್ಸ್ ಸಾಮಾನ್ಯದವರಲ್ಲ. ಇವರು ಬೇರೆ ಬೇರೆ ಹೆಸರಲ್ಲಿ 42 ಫೇಕ್ ಕಂಪನಿಗಳನ್ನ, ಶೆಲ್ ಟೊಳ್ಳು ಕಂಪನಿಗಳನ್ನ ನಡೆಸ್ತಾ ಇದ್ರು ಅಂತ. ಎಲ್ಲ ಕಂಪನಿಗಳಿಗೂ ವಾಯುವ್ಯ ದಿಲ್ಲಿಯಲ್ಲಿ ಒಂದೇ ಅಡ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ರು. ಕೇವಲ 2 ವರ್ಷಗಳಲ್ಲೇ ಈ ಕಂಪನಿಗಳನ್ನ ಕ್ರಿಯೇಟ್ ಮಾಡಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ ಅಕ್ರಮ ಹಣ ವರ್ಗಾವಣೆಯ ಆ ತನಿಖೆಯ ಉರುಳು ಕೂಡ ಇವರ ಕುತ್ತಿಗೆ ಹತ್ರ ಬಂದು ಸುತ್ತಕೊಳ್ತಾ ಇದೆ. ಈಗ ಈ ನಡುವೆ ಗೋವಾ ಸರ್ಕಾರ ಅಲರ್ಟ್ ಆಗಿದೆ. ನಾರ್ತ್ ಗೋವಾದಲ್ಲಿರೋ ಎಲ್ಲಾ ನೈಟ್ ಕ್ಲಬ್, ಹೋಟೆಲ್ ಹಾಗೂ ಟೂರಿಸ್ಟ್ ಸ್ಪಾಟ್ಗಳಲ್ಲಿ ಪಟಾಕಿಯನ್ನ ಬ್ಯಾನ್ ಮಾಡಲಾಗಿದೆ. ಇನ್ನು ಹಿಂಸಾಚಾರದ ಬಳಿಕ ಇದೇ ಮೊದಲ ಬಾರಿಗೆ ಮಣಿಪುರಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ ಕೊಟ್ಟಿದ್ದಾರೆ. ರಾಷ್ಟ್ರಪತಿಯನ್ನ ಮಣಿಪುರದ ರಾಜ್ಯಪಾಲರಾಗಿರೋ ಅಜಯ್ ಕುಮಾರ್ ಭಲ್ಲ ಸ್ವಾಗತ ಕೋರಿದ್ರು. ಇನ್ನು 2 ದಿನ ಮಣಿಪುರದಲ್ಲೇ ಉಳಿಯೋ ರಾಷ್ಟ್ರಪತಿ ಮಣಿಪುರದ ಕೆಲ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಡ್ತಾರೆ. ಕಳೆದ ಸೆಪ್ಟೆಂಬರ್ನಲ್ಲಿ ಮೋದಿ ಮಣಿಪುರಕ್ಕೆ ಹೋಗಿದ್ರು. ಈಗ ರಾಷ್ಟ್ರಪತಿ ಹೋಗಿದ್ದಾರೆ. ಇನ್ನು ದಿಲ್ಲಿ ಉಗ್ರ ದಾಳಿ ಸಂಬಂಧ ಇದೀಗ 8ನೇ ಶಂಕಿತ ಉಗ್ರ ಡಾಕ್ಟರ್ನ ಬಂಧನ ಆಗಿದೆ. ಇದನ್ನ ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ವಾಸಿಸೋ ಡಾಕ್ಟರ್ ಬಿಲಾಲ್ ನಾಸಿರ್ ಮಲ್ಲಾ ಅಂತ ಗುರುತಿಸಲಾಗಿದೆ. ಉಗ್ರ ದಾಳಿಯ ಸಂಚು ಮಾಡೋಕೆ ಈತ ಕೂಡ ಸಹಾಯ ಮಾಡಿದ್ದ. ಉಗ್ರ ಉಮರ್ ನಬಿಗೆ ಆಶ್ರಯ ಕೊಟ್ಟು ಲಾಜಿಸ್ಟಿಕಲ್ ಸಪೋರ್ಟ್ ಕೊಟ್ಟಿದ್ದ. ದಾಳಿಗೆ ಸಂಬಂಧಪಟ್ಟ ಸಾಕ್ಷ್ಯಗಳ ನಾಶಕ್ಕೂ ಪ್ರಯತ್ನ ಪಟ್ಟಿದ್ದಾನೆ ಅಂತ NIA ಹೇಳಿದೆ. ಸದ್ಯ ಈತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ಪಾಕಿಸ್ತಾನ ಮತ್ತು ಚೈನಾ ಪರವಾಗಿ ಬೇಹುಗಾರಿಕೆ ಮಾಡುತ್ತಿದ್ದ ಆರೋಪದ ಮೇಲೆ ಅರುಣಾಚಲ ಪ್ರದೇಶದಲ್ಲಿ 2 ಬಂಧಿಸಲಾಗಿದೆ. ಇವ್ರನ್ನ ಕಾಶ್ಮೀರದ ಕುಪ್ವಾರ ಮೂಲದ ನಾಜೀರ್ ಅಹಮದ್ ಮಲಿಕ್ ಮತ್ತು ಸಬೀರ್ ಅಹಮದ್ ಮೀರ್ ಅಂತ ಗುರುತಿಸಲಾಗಿದೆ. ಇವರು ಬಟ್ಟೆ ವ್ಯಾಪಾರಿಗಳ ತರ ವೇಷ ಹಾಕೊಂಡು ಅರುಣಾಚಲ ಪ್ರದೇಶದಾದ್ಯಂತ ತಿರುಗಾಡಿ ಸೇನೆಯ ಮೂವ್ಮೆಂಟ್ ಮತ್ತು ಇನ್ಸ್ಟಾಲೇಷನ್ಗಳ ಬಗ್ಗೆ ಪಾಕ್ ಹ್ಯಾಂಡ್ಲರ್ಸ್ಗೆ ಮಾಹಿತಿ ಕೊಡ್ತಾ ಇದ್ರು ಅಂತ ಗೊತ್ತಾಗಿದೆ. ವರ್ಷಗಳಿಂದ ಈ ಇಬ್ರು ಕೂಡ ಅರುಣಾಚಲ ಪ್ರದೇಶದ ಕಿಬಿತು, ಅನಿನಿ ಮತ್ತು ತೇಜು ಅನ್ನೋ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಸೂಕ್ಷ್ಮ ಮಾಹಿತಿಯನ್ನ ಟೆಲಿಗ್ರಾಮ್ ಚಾನೆಲ್ಗಳ ಮೂಲಕ ಪಾಕ್ ಹ್ಯಾಂಡ್ಲರ್ಗಳಿಗೆ ಶೇರ್ ಮಾಡ್ತಾ ಇದ್ರು. ಈ ವರ್ಷದ ಏಪ್ರಿಲ್ನಲ್ಲೂ ಕೂಡ
ಪಾಕ್ ಹ್ಯಾಂಡ್ಲರ್ಗಳ ಡಿರೆಕ್ಷನ್ ಮೇರೆಗೆ ಆಪರೇಷನ್ ಶುರು ಮಾಡಿದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ತನಿಖೆ ವೇಳೆ ನಜೀರ್ ಹಣಕ್ಕಾಗಿ ನನ್ನನ್ನ ಬೇಹುಗಾರಿಕೆಗೆ ನೇಮಿಸಿಕೊಂಡಿದ್ದಾರೆ ಅಂತ ಬಾಯಿ ಬಿಟ್ಟಿದ್ದಾನೆ. ಅಲ್ ಅಕ್ಸಾ ಅನ್ನೋ ಚಾನೆಲ್ಗೆ ಲಿಂಕ್ ಇರೋ ಡಿವೈಸ್ ಗಳನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಕೇಸ್ ತುಂಬಾ ಸೆನ್ಸಿಟಿವ್ ಅಂತ ಪೊಲೀಸರು ಹೇಳಿದ್ದಾರೆ. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನ ಶುರು ಮಾಡಿದ್ದಾರೆ. ಭಾರತದಲ್ಲಿ ದೊಡ್ಡ ಟೆಕ್ ಅಪ್ಗ್ರೇಡೇಷನ್ ಆಗಿದೆ. ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ NSM ಅಡಿಯಲ್ಲಿ ದೇಶಾದ್ಯಂತ ಹೊಸದಾಗಿ 37 ಸೂಪರ್ ಕಂಪ್ಯೂಟರ್ಗಳನ್ನ ನಿಯೋಜಿಸಲಾಗಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಎಲ್ಲಾ ಸಿಸ್ಟಮ್ಗಳು ಒಟ್ಟಾಗಿ 40 ಪೆಟಾಫ್ಲಾಪ್ಸ್ ಕಂಪ್ಯೂಟಿಂಗ್ ಪವರ್ ಅನ್ನ ಒದಗಿಸಲಿವೆ. ಅಂದ್ರೆ ಇವುಗಳಿಗೆ ಪ್ರತಿ ಸೆಕೆಂಡ್ಗೆ 40,000 ಟ್ರಿಲಿಯನ್ ಕ್ಯಾಲ್ಕುಲೇಷನ್ ಅನ್ನ ಮಾಡಿ ಮುಗಿಸುವ ಸಾಮರ್ಥ್ಯ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಟೆಕ್ ಇನ್ಫ್ರಾದಲ್ಲಿ ಆದ ಅತಿದೊಡ್ಡ ಬೆಳವಣಿಗೆ ಇದು. ಜೊತೆಗೆ ಇನ್ನೂ 6 ಹೆಚ್ಚುವರಿ ಸೂಪರ್ ಕಂಪ್ಯೂಟರ್ಗಳನ್ನ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇನ್ಸ್ಟಾಲ್ ಮಾಡಲಾಗುತ್ತೆ. ಒಟ್ಟು 680 ಕೋಟಿ ರೂಪಾಯಿ ಖರ್ಚಲ್ಲಿ ಈ ಕೆಲಸನೂ ಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾರತದಲ್ಲೇ ಸೂಪರ್ ಕಂಪ್ಯೂಟರ್ಗಳ ಪ್ರಮುಖ ಕಾಂಪೊನೆಂಟ್ಸ್ ತಯಾರಿಸೋ ಗುರಿಯನ್ನ ಕೂಡ ಇಟ್ಕೊಳ್ಳಲಾಗಿದೆ. ಏನಿವು ಸೂಪರ್ ಕಂಪ್ಯೂಟರ್ಗಳು ಏನ್ ಮಾಡ್ತಾರೆ ಹಿಡ್ಕೊಂಡು ಸ್ನೇಹಿತರೆ, ಸಾಮಾನ್ಯ ಕಂಪ್ಯೂಟರ್ಗಳಿಗಿಂತ ಲಕ್ಷಾಂತರ ಪಟ್ಟು ವೇಗವಾಗಿ ದೊಡ್ಡ ಪ್ರಮಾಣದ ಡೇಟಾವನ್ನ ಅನಲೈಸ್ ಮಾಡೋ ಲೆಕ್ಕ ಹಾಕೋ ಶಕ್ತಿ ಇವುಗಳಿಗಿದೆ. ಕಠಿಣ ಸಮಸ್ಯೆಗಳನ್ನ, ಹವಾಮಾನ ಮುನ್ಸೂಚನೆ, ಭೂಕಂಪ, ಸುನಾಮಿ ಅಂದಾಜು ಮಾಡೋಕೆ, ಅಣುಶಕ್ತಿ ಸಂಶೋಧನೆ, ಇಸ್ರೋದ ಸಂಶೋಧನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರಬೇತಿ, ಹೀಗೆ ಎಲ್ಲದಕ್ಕೂ ಕೂಡ ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ಸ್ ಇರೋದಿಲ್ಲ. ಸಮುದ್ರದಷ್ಟು ದೊಡ್ಡ ಪ್ರಮಾಣದ ಡೇಟಾವನ್ನು ಕ್ಯಾಲ್ಕುಲೇಟ್ ಮಾಡಿ ಪ್ರೊಸೆಸ್ ಮಾಡಬೇಕಾಗಿರುತ್ತೆ. ಹ್ಯೂಜ್ ಸೂಪರ್ ಕಂಪ್ಯೂಟರ್ಸ್ ಬೇಕಾಗಿರ್ತವೆ. ಹಾಗಾಗಿ ಇದು ಮುಖ್ಯವಾಗಿರೋ ಬೆಳವಣಿಗೆ. ಇನ್ನೊಂದು ಕಡೆ ಬಾಂಗ್ಲಾದೇಶದಲ್ಲಿ ಕಡೆಗೂ ಚುನಾವಣೆ ನಡೆಸೋಕೆ ಡೇಟ್ ಅನೌನ್ಸ್ ಆಗಿದೆ. 2026 ಫೆಬ್ರವರಿ 12ನೇ ತಾರೀಕು 13ನೇ ನ್ಯಾಷನಲ್ ಪಾರ್ಲಿಮೆಂಟರಿ ಎಲೆಕ್ಷನ್ ನಡೆಸುವುದಾಗಿ ಬಾಂಗ್ಲಾ ಮುಖ್ಯ ಚುನಾವಣಾ ಆಯುಕ್ತರಾಗಿರೋ ನಸೀರುದ್ದೀನ್ ಅನೌನ್ಸ್ ಮಾಡಿದ್ದಾರೆ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಪಂಜಾಬ್ನ ಮಲ್ಲನ್ಪುರ್ನಲ್ಲಿ 2ನೇ T20 ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಮ್ಯಾಚ್ನ ಸ್ಥಿತಿಗತಿ ಈ ರೀತಿಯಾಗಿತ್ತು. 5 ಪಂದ್ಯಗಳ ಸರಣಿಯಲ್ಲಿ ಕಟಕ್ನಲ್ಲಿ ನಡೆದ ಮೊದಲ ಮ್ಯಾಚ್ನಲ್ಲಿ ಭಾರತ 101 ರನ್ಗಳ ಅಂತರದಲ್ಲಿ ಗೆದ್ದಿತ್ತು. ಈಗ 2ನೇ ಮ್ಯಾಚ್. ಈಗ ಸ್ನೇಹಿತರೆ, ಬಿಸ್ನೆಸ್ ನ್ಯೂಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಭಾರತದ ಷೇರುಪೇಟೆ ಮತ್ತೆ ಗ್ರೀನ್ ಟ್ರ್ಯಾಕ್ಗೆ ಮರಳಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 426 ಪಾಯಿಂಟ್ಸ್ ಜಂಪ್ ಆಗಿ 84,818ಕ್ಕೆ ತಲುಪಿದೆ. ನಿಫ್ಟಿ 140 ಪಾಯಿಂಟ್ಸ್ ಹೆಚ್ಚಾಗಿ 25,898ಕ್ಕೆ ರೀಚ್ ಆಗಿದೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಸಸ್ ರೈಸ್ ಆಗಿವೆ. ಮಿಡ್ ಕ್ಯಾಪ್ 0.79% ಹೆಚ್ಚಾಗಿದ್ದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.51% ಹೆಚ್ಚಾಗಿದೆ. ಒಂದೇ ಸೆಷನ್ನಲ್ಲಿ ಹೂಡಿಕೆದಾರರು 2.6 ಲಕ್ಷ ಕೋಟಿ ರೂಪಾಯಿ ಗೇನ್ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 464 ಲಕ್ಷ ಕೋಟಿ ರೂಪಾಯಿಂದ 466.6 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಅಮೆರಿಕದ ಫೆಡರಲ್ ಬ್ಯಾಂಕ್ ಬಡ್ಡಿದರವನ್ನು 25 ಬೇಸಿಸ್ ಪಾಯಿಂಟ್ ಕಟ್ ಮಾಡಿದೆ. ಹಾಗೆ ಮುಂದಿನ ವರ್ಷ ಮತ್ತೊಮ್ಮೆ ಕಟ್ ಮಾಡೋ ಸಿಗ್ನಲ್ ಕೂಡ ಕೊಟ್ಟಿದೆ. HDFC ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ನಂತಹ ಹೆವಿವೇಟ್ ಸ್ಟಾಕ್ಸ್ ಇಂದ ಮಾರ್ಕೆಟ್ಗೆ ಬಲ ಸಿಕ್ಕಿದೆ. ಹೀಗಾಗಿ ನಿರಂತರ 3 ಸೆಷನ್ಗಳಲ್ಲಿ ಲಾಸ್ ಮಾಡಿಕೊಂಡಿದ್ದ ಷೇರುಪೇಟೆ ಲಾಭ ಮಾಡಿಕೊಂಡಿದೆ. ಇನ್ನು ಏಷ್ಯನ್ ಪೇಂಟ್ಸ್, ಭಾರತಿ ಏರ್ಟೆಲ್, ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್, ಪವರ್ ಗ್ರಿಡ್ ಕಾರ್ಪೊರೇಷನ್ ರೆಡ್ನಲ್ಲಿದ್ವು. ಅತ್ತ ಎಟರ್ನಲ್, ಟಾಟಾ ಸ್ಟೀಲ್, ಕೋಟಕ್ ಮಹೀಂದ್ರ ಬ್ಯಾಂಕ್, ಮಾರುತಿ ಸುಜುಕಿ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಷೇರುಗಳು ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 54 ಪೈಸೆ ಇಳಿಕೆಯಾಗಿ 90 ರೂಪಾಯಿ 48 ಪೈಸೆ ಆಗಿದೆ. ಇನ್ನು ಐಫೋನ್ ತಯಾರಿಕಾ ಕಂಪನಿ ಆಪಲ್ ಭಾರತದಲ್ಲಿ ತನ್ನ 5ನೇ ಮಳಿಗೆಯನ್ನ ಪ್ರಾರಂಭ ಮಾಡಿದೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಈ ಸ್ಟೋರ್ ಓಪನ್ ಆಗಿದೆ. ಈ ಹೊಸ ಸ್ಟೋರ್ನಲ್ಲಿ ಆಪಲ್ನ ಫುಲ್ ಲೈನ್ ಅಪ್ ಪ್ರಾಡಕ್ಟ್ಸ್ ಮತ್ತು ಸರ್ವಿಸ್ ಸಿಗುತ್ತೆ ಅಂತ ಹೇಳಿದೆ. ಇನ್ನು ಫುಡ್ ಅಂಡ್ ಬೆವರೇಜಸ್ ಕಂಪನಿ ನೆಸ್ಲೆ ಇಂಡಿಯಾದ ಚೀಫ್ ಫಿನಾನ್ಷಿಯಲ್ ಆಫೀಸರ್ ಹುದ್ದೆಯಿಂದ ಸ್ವೆಟ್ಲಾನಾ ಬೋಲ್ಡಿನಾ ಕೆಳಗಿಳಿತಾ ಇದ್ದಾರೆ. ಮುಂದಿನ ಜನವರಿ ತಿಂಗಳ 31ರಿಂದ ಜಾರಿಗೆ ಬರುವಂತೆ ತಮ್ಮ ಅಧಿಕಾರವನ್ನು ತೊರಿತಾ ಇದ್ದಾರೆ. ಕಂಪನಿಯ ಅಂಗಸಂಸ್ಥೆಯಲ್ಲಿ ಹೊಸ ಜವಾಬ್ದಾರಿ ತಗೊಳ್ತಾರೆ ಅಂತ ನೆಸ್ಲೆ ಹೇಳಿದೆ. ಹಲವು ಕ್ವಾರ್ಟರ್ಗಳಲ್ಲಿ ಗಳಿಕೆ ಕುಂಠಿತಗೊಂಡ ನಂತರ, ಅರ್ನಿಂಗ್ ಕಮ್ಮಿಯಾದ ನಂತರ ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ಬ್ರಿಟಾನಿಯಾ ಕಂಪನಿಗಳು ಉನ್ನತ ಹುದ್ದೆಗಳನ್ನು ರಿಶಫಲ್ ಮಾಡಿದ್ವು. ಈಗ ನೆಸ್ಲೆ ಕೂಡ ಅದೇ ಹಾದಿ ಹಿಡಿದಿದೆ. ಶೀಘ್ರ ಹೊಸ ಚೀಫ್ ಫಿನಾನ್ಷಿಯಲ್ ಆಫೀಸರ್ ನೇಮಕ ಮಾಡ್ತೀವಿ ಅಂತ ಕೂಡ ಹೇಳಿದೆ. ಇನ್ನು ಅಮೆರಿಕದ ಫೆಡರಲ್ ಬ್ಯಾಂಕ್ ಬಡ್ಡಿ ದರವನ್ನ ಕಟ್ ಮಾಡಿದೆ. ಫೆಡರಲ್ ಬ್ಯಾಂಕ್ನ ಮುಖ್ಯಸ್ಥ ಜೆರೋಮ್ ಪೋವೆಲ್ ನೇತೃತ್ವದ ಫೆಡರಲ್ ಓಪನ್ ಮಾರ್ಕೆಟ್ ಕಮಿಟಿ FOMC ಬಡ್ಡಿ ದರವನ್ನು 25 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದ್ದಾರೆ. ಈಗ ಅಮೆರಿಕದಲ್ಲಿ ಬಡ್ಡಿ ದರ 3.5ರಿಂದ 3.75% ಆ ರೇಂಜ್ಗೆ ಇಳಿಕೆಯಾಗಿದೆ. ಈ ಮೂಲಕ ಈ ವರ್ಷದಲ್ಲಿ ಭರ್ತಿ 3 ಸಲ ಅಮೆರಿಕದ ಫೆಡರಲ್ ಬ್ಯಾಂಕ್ ಬಡ್ಡಿ ದರ ಕಡಿತ ಮಾಡಿದಂತಾಗಿದೆ. ಕಳೆದ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲೂ ಕೂಡ ಮಾಡಿದ್ರು. ಹಾಗೆ ನೋಡಿದ್ರೆ ಈ ಇಳಿಕೆಯ ಪ್ರಮಾಣ ನಿರೀಕ್ಷಿತ ಆಗಿತ್ತು. ಯಾಕಂದ್ರೆ ನಿರುದ್ಯೋಗ ಪ್ರಮಾಣ ಕೂಡ ವೇಗವಾಗಿ ಏರಿಕೆಯಾಗ್ತಿದೆ. 4.4%ಗೆ ಏರಿಕೆಯಾಗಿದೆ. ಇದರಿಂದ ಅಮೆರಿಕದ ಎಕಾನಮಿಗೆ ಹೊಡೆತ ಬೀಳ್ತಿದೆ. ಹೀಗಾಗಿ ಆರ್ಥಿಕ ಚಟುವಟಿಕೆಗಳು ಗರಿಗೆದರಲಿ, ಬೂಸ್ಟ್ ಸಿಗಲಿ ಅಂತ ಬಡ್ಡಿ ದರ
ಕಟ್ ಮಾಡಿದ್ದಾರೆ. ಇನ್ಫ್ಲೇಷನ್ ಒಂಚೂರು ಜಾಸ್ತಿನೇ ಇದ್ರೂ ಕೂಡ. ಇನ್ನು ಇದು ಭಾರತದ ಕೆಲ ಸೆಕ್ಟರ್ಗಳಿಗೆ ಲಾಭ ಕೂಡ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅಮೆರಿಕದಲ್ಲಿ ರೇಟ್ ಕಟ್ ಮಾಡಿದ್ರೆ ಅಮೆರಿಕದ ಹೂಡಿಕೆಗಳು ಲೆಸ್ ಅಟ್ರಾಕ್ಟಿವ್ ಆಗ್ತವೆ, ಹೆಚ್ಚು ರಿಟರ್ನ್ ಸಿಗೋದಿಲ್ಲ. ಸೊ ಬಾಂಡ್ ಡೆಪಾಸಿಟ್ಗಳಿಗೂ ಕೂಡ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಇದರಿಂದ ಡಾಲರ್ ವೀಕ್ ಆಗಿ ರೂಪಾಯಿ ಸ್ವಲ್ಪ ಸ್ಟ್ರಾಂಗ್ ಆಗ್ಬೋದು ಸ್ವಲ್ಪ. ಹಾಗೆ IT ಸೆಕ್ಟರ್ಗೂ ಕೂಡ ಪಾಸಿಟಿವ್ ಆಗಬಹುದು. ಯಾಕಂದರೆ ಭಾರತದ IT ಕಂಪನಿಗಳು ಹೆಚ್ಚಾಗಿ ಅಮೆರಿಕಾಗೆ, ಯುರೋಪ್ಗೆಲ್ಲ ರಫ್ತು ಮಾಡ್ತಾರೆ. ಮುಖ್ಯವಾಗಿ ಅಮೆರಿಕಾಗೆ ಸರ್ವಿಸಸ್ನ ಮಾಡಿಕೊಡ್ತಾರೆ. ಅಲ್ಲಿ ಬೇರೆ ಬೇರೆ ಕಂಪ್ನಿಗಳಿಗೆ ವೆಬ್ಸೈಟು, ಆ್ಯಪ್ ಅಂತ ಹೇಳಿ IT ಸರ್ವಿಸಸ್ನ ಕೊಡ್ತಾರಲ್ವ. ಅಲ್ಲಿಗ ಬಡ್ಡಿದರ ಕಮ್ಮಿ ಆದಾಗ ಅಮೆರಿಕದಲ್ಲಿ ಅಲ್ಲಿನ ಕಂಪನಿಗಳಿಗೆ ಈಸಿ ಕ್ಯಾಪಿಟಲ್ ಸಿಗುತ್ತೆ. ಅವರು ಈ ಥರ ಎಕ್ಸ್ಪಾನ್ಷನ್, ನ್ಯೂ ವರ್ಷನ್ ಆಫ್ ವೆಬ್ಸೈಟ್, ಆ್ಯಪ್ಸ್ ಉದಾಹರಣೆಗೆ ಖರ್ಚು ಮಾಡೋಕೆ ಶುರು ಮಾಡ್ತಾರೆ. ಆವಾಗ ನಮ್ಮ ಭಾರತದ ಕಂಪನಿಗಳಿಗೂ ಕೂಡ ಆರ್ಡರ್ಸ್ ಜಾಸ್ತಿ ಬರ್ಬೋದು ಅನ್ನೋ ಲೆಕ್ಕಾಚಾರ. ಇನ್ನು ಭಾರತದಲ್ಲಿ ಈ ವರ್ಷ ವಿದೇಶಿ ನೇರ ಹೂಡಿಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಘೋಷಣೆಗಳಲ್ಲಿ ಭಾರಿ ಏರಿಕೆಯಾಗಿದೆ. ಟೆಕ್ನಾಲಜಿ ದೈತ್ಯ ಕಂಪನಿಗಳು, ಸೆಮಿಕಂಡಕ್ಟರ್, ಆಟೋಮೊಬೈಲ್, ಫಿನಾನ್ಷಿಯಲ್ ಸರ್ವಿಸಸ್ ಕಂಪನಿಗಳು, ಎನರ್ಜಿ ವಲಯದ ಕಂಪನಿಗಳೆಲ್ಲ ಸೇರಿ ವರ್ಷ ಒಟ್ಟು $135 ಬಿಲಿಯನ್ ಹೂಡಿಕೆಯನ್ನು ಕಮಿಟ್ ಆಗಿದ್ದಾರೆ. ಇನ್ನು ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಹಣದ ಲಭ್ಯತೆಗಾಗಿ ಅಂದರೆ ಹಣದ ಹರಿವು ಜಾಸ್ತಿ ಮಾಡೋಕೆ RBI 50,000 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಖರೀದಿ ಮಾಡಿದೆ. ಬ್ಯಾಂಕ್ಗಳು ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಈ ಖರೀದಿಯಾಗಿದೆ. ಈಗ ಆಲ್ರೆಡಿ 1 ಲಕ್ಷ ಕೋಟಿ ರೂಪಾಯಿಯನ್ನ ಬಾಂಡ್ಗಳ ಮೂಲಕ ಖರೀದಿ ಮಾಡೋಕೆ RBI ಪ್ಲಾನ್ ಹಾಕಿತ್ತು. ಹಾಗೆ ವಿದೇಶಿ ವಿನಿಮಯದ ಮೂಲಕ $5 ಬಿಲಿಯನ್ ಹಣವನ್ನು ಬ್ಯಾಂಕ್ಗಳಿಗೆ ಹಾಕೋಕೆ ಪ್ಲಾನ್ ಆಗಿತ್ತು. ಇದರ ಭಾಗವಾಗಿ ಈ ಖರೀದಿಯಾಗಿದೆ. ಏನೋ ಭಾರತದ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಗಲಾಟೆ ಶುರುವಾಗಿದೆ. ಮಾರುತಿ ಸುಜುಕಿ ಮತ್ತು ಟೊಯೋಟಾ ಸೇರಿಕೊಂಡು 909 kgಗಿಂತ ಕಡಿಮೆ ತೂಕ ತೂಗುವ ಚಿಕ್ಕ ಕಾರುಗಳಿಗೆ, ಲೈಟ್ ವೇಟ್ ಕಾರುಗಳಿಗೆ ಎಮಿಷನ್ ರೂಲ್ಸ್ ಅನ್ನ ಸಡಿಲ ಮಾಡಿ ಅಂತ ಸರ್ಕಾರಕ್ಕೆ ಕೇಳ್ತಿವೆ. 2027ರಲ್ಲಿ ಹೊಸ CAFE 3 ಫ್ಯೂಲ್ ಎಫಿಷಿಯನ್ಸಿ ಮತ್ತು ಎಮಿಷನ್ ರೂಲ್ಸ್ ಜಾರಿ ಆಗುವಾಗ ಇದನ್ನು ಪರಿಗಣಿಸಿ ಅಂತ. ಯಾಕಂದರೆ ಮಾರುತಿ ಮಾಡೋದೇ ಸಣ್ಣ ಮತ್ತು ಲೈಟ್ ವೇಟ್ ಕಾರುಗಳನ್ನು. ರೂಲ್ಸ್ ಸಡಿಲ ಆದರೆ ಟೆಕ್ನಾಲಜಿ ಖರ್ಚು ಉಳಿದು ಕಡಿಮೆ ಬೆಲೆಗೆ ಕಾರ್ ಮಾರಬಹುದು ಅನ್ನೋದು ಇವ್ರ ಲೆಕ್ಕಾಚಾರ. ಆದರೆ ಇದಕ್ಕೆ ಮಹೀಂದ್ರ ಮತ್ತು ಟಾಟಾ ಅಡ್ಡಗಾಲು ಹಾಕಿದ್ದಾರೆ. ಮಹೀಂದ್ರ ಅಂದರೆ ಸಿವಿಕ್ ಕಿಂಗ್, ಟಾಟಾ ಅಂದ್ರೇ ಹೆವಿ ಬಿಲ್ಡ್ ಮತ್ತು 5 ಸ್ಟಾರ್ ಸೇಫ್ಟಿ. ಇವರ ಕಾರುಗಳು ಹೇಗೂ ಭಾರ ಇರ್ತವೆ. ಈ ರೂಲ್ ಬಂದರೂ ಇವರಿಗೇನು ಲಾಭ ಇಲ್ಲ, ಡಿಸ್ಅಡ್ವಾಂಟೇಜ್ ಜಾಸ್ತಿ. ಈ ಮಾರುತಿ ಮತ್ತು ಟೊಯೋಟಾಗೆ ಲಾಭ ಆಗಿಬಿಟ್ರೆ ಅನ್ನೋ ಲೆಕ್ಕಾಚಾರ. ಅದಕ್ಕೆ ರೂಲ್ಸಿಂದ ತಪ್ಪಿಸ್ಕೊಳ್ಳೋಕೆ ಮಾರುತಿ ಅವರು ಕಾರಿನ ಸೇಫ್ಟಿ ಬಿಟ್ಟು ತೂಕ ಇಳಿಸೋಕೆ ನೋಡ್ತಾ ಇದ್ದಾರೆ. ಜನರಿಗೆ ಡೇಂಜರ್ ಅಂತ ಟಾಟಾ ಮತ್ತು ಮಹೀಂದ್ರ ವಾದ ಮಾಡ್ತಿವೆ. ಸದ್ಯ ವಿಚಾರ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವ್ರ ತನಕನೂ ಹೋಗಿದೆ. ಅಲ್ಲಿ ಹೈ ಟೇಬಲ್ನಲ್ಲಿ ಈಗ ವಾದ ವಿವಾದ ನಡೀತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ದೇಶದ ಅತಿ ದೊಡ್ಡ ಪಿಯರ್ ಟು ಪಿಯರ್ ಲೆಂಡಿಂಗ್ ಮಾರ್ಕೆಟ್ ಪ್ಲೇಸ್ ಲಂಡನ್ ಕ್ಲಬ್ ಕಂಪನಿಯನ್ನು ಆಪರೇಟ್ ಮಾಡ್ತಿರೋ ವಾಟಿಸ್ ಪ್ಲಾಟ್ಫಾರ್ಮ್ IPO ಲಾಂಚ್ ಮಾಡೋಕೆ ರೆಡಿ ಆಗಿದೆ. ಮುಂದಿನ 18ರಿಂದ 36 ತಿಂಗಳ ಒಳಗಾಗಿ IPO ಲಾಂಚ್ ಮಾಡೋಕೆ ತಯಾರಿ ನಡೆಸ್ತಾ ಇದ್ದಾರೆ. ಪಿಯರ್ ಟು ಪಿಯರ್ ಲೆಂಡಿಂಗ್ ಅಂದ್ರೆ ಸಾಲ ಕೊಡೋರು ಮತ್ತು ಸಾಲ ಬೇಕಾಗಿರೋರ ನಡುವೆ ಮಿಡಲ್ ಮನ್ ಆಗಿ ಕೆಲಸ ಮಾಡ್ತಾರೆ. ಇದೊಂದು ಪ್ಲಾಟ್ಫಾರ್ಮ್. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ $808 ಹೆಚ್ಚಾಗಿ 1,28,596 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ $740 ಹೆಚ್ಚಾಗಿ 1,17,790 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ $2,793 ರೂಪಾಯಿ ಹೆಚ್ಚಾಗಿ 1,88,281 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇದು ಇಷ್ಟ ಆಗ್ತಾ ಇದ್ರೆ ಮಸ್ತ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.